ವಿಶ್ವಪಥ ಟಿವಿಯಲ್ಲಿ ಕ್ರಿಕೆಟ್ನ ಒಂದು ಚುಟುಕು ವರದಿ. ನಿಮ್ಮ ಪ್ರೀತಿಯ ಬಾಲರಾಜ್. ತವರಲ್ಲಿ ಭಾರತಕ್ಕೆ ಸತತ 17ನೇ ಸರಣಿ ಜಯ. ಹೌದು, ಭಾರತ ಟಿ20 ಕ್ರಿಕೆಟ್ ತಂಡವು ತಾಯ್ನಾಡಿನಲ್ಲಿ ಆಡಿದ ಪಂದ್ಯಗಳಲ್ಲಿ ಸತತವಾಗಿ 17 ಸರಣಿ ಜಯಗಳಿಸಿದೆ. ಸದ್ಯಕ್ಕಂತೂ ಯಾವ ದೇಶವೂ ಭಾರತದ ದಾಖಲೆಯ ಹತ್ತಿರ ಕೂಡ ಬರಲಾರವು. ಪ್ರವಾಸಿ ಇಂಗ್ಲೆಂಡ್ ತಂಡದ ವಿರುದ್ಧ ಪುಣೆಯಲ್ಲಿ ನಡೆದ 4ನೇ ಪಂದ್ಯವನ್ನು ಗೆದ್ದು ಭಾರತ 3-1 ಗೆಲುವಿನ ಮೂಲಕ ಸರಣಿಯನ್ನು ತನ್ನದಾಗಿಸಿಕೊಂಡು ಇನ್ನೊಂದು ಪಂದ್ಯ ಬಾಕಿ ಉಳಿದಿದೆ. ನ್ಯೂಜಿಲ್ಯಾಂಡ್ ವಿರುದ್ಧ ಟೆಸ್ಟ್ ಪಂದ್ಯಗಳಲ್ಲಿ ತವರು ನೆಲದಲ್ಲಿ 0-3 ಪಂದ್ಯಗಳ ಹೀನಾಯ ಸೋಲು ಹಾಗೂ ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯ ಸೋಲಿನ ನಂತರ ಭಾರತದ ಕ್ರಿಕೆಟ್ ಪ್ರೇಮಿಗಳು ಬಹಳ ಬೇಸರದಲ್ಲಿದ್ದರು. ಆದರೆ ಟಿ20 ಸರಣಿಯಲ್ಲಿ ಯುವ ಆಟಗಾರರು ಗೆಲುವು ತಂದುಕೊಡುವ ಮೂಲಕ ದೇಶದ ಮರ್ಯಾದೆ ಕಾಪಾಡಿದ್ದಾರೆ. ಪ್ರವಾಸಿ ಇಂಗ್ಲೆಂಡ್ ವಿರುದ್ಧ ಭಾರತ ಮೊದಲ 2 ಪಂದ್ಯಗಳನ್ನು ಗೆದ್ದು ಬೀಗಿತ್ತು. ಆದರೆ ಚೆನ್ನೈನಲ್ಲಿ ನಡೆದ 3ನೇ ಪಂದ್ಯದಲ್ಲಿ ಸೋಲು ಕಂಡಿತ್ತು. ಪಂದ್ಯದಿಂದ ಪಂದ್ಯಕ್ಕೆ ಸುಧಾರಿಸಿಕೊಂಡ ಇಂಗ್ಲೆಂಡ್ 4ನೇ ಪಂದ್ಯದಲ್ಲೂ ಭರ್ಜರಿ ಪೈಪೋಟಿ ನೀಡಿತು. ಮೊದಲ 3 ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮೊದಲು ಬ್ಯಾಟ್ ಮಾಡಲು ಅವಕಾಶ ಪಡೆದಿತ್ತು. 4ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ಗೆ ಇಳಿದ ಭಾರತ ಕೇವಲ 12 ರನ್ ಆಗುವಷ್ಟರಲ್ಲಿ 3 ಪ್ರಮುಖ ವಿಕೆಟ್ ಕಳೆದುಕೊಂಡು ಆತಂಕದಲ್ಲಿದ್ದರು. IPL ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಕರುಣ್ ನಾಯರ್ ಹಾಗೂ ಚುಟುಕು ಕ್ರಿಕೆಟ್ನ ಪರಿಣಿತನೆಂದೇ ಖ್ಯಾತಿ ಪಡೆದಿರುವ ನಾಯಕ ಸೂರ್ಯಕುಮಾರ್ ಆಡಿದ 4 ಪಂದ್ಯಗಳಲ್ಲಿ ಕಳಪೆ ಆಟ ಆಡಿದ್ರು. 2ನೇ ಪಂದ್ಯದ ಹೀರೋ ತಿಲಕ್ ಶರ್ಮಾ 0 ಆಟ ಆಡಿ 0 ಸುತ್ತಿದ್ರು. ಮೊದಲ ಪಂದ್ಯದಲ್ಲಿ ಪುರುಷೋತ್ತಮ ಅಭಿಷೇಕ್ ಶರ್ಮಾ 4ನೇ ವಿಕೆಟ್ ಜೊತೆಯಾಟದಲ್ಲಿ 45 ರನ್ ಗಳಿಸಿ ಅಧಃಪತನವನ್ನು ತಡೆದರು. 10.4 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 79 ರನ್ ಗಳಿಸಿ ಕಷ್ಟಕ್ಕೆ ಸಿಲುಕಿದ ಭಾರತಕ್ಕೆ ಶಿವಮ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ಇಬ್ಬರೂ ಅರ್ಧ ಶತಕಗಳನ್ನು ಬಾರಿಸಿ ಸ್ಪರ್ಧಾತ್ಮಕ ಮೊತ್ತ 181 ರನ್ ಗಳಿಸಲು ಕಾರಣ ಆದರು. ಸವಾಲಿನ ಗುರಿ ಮುಟ್ಟಲು ಮೊದಲ ಓವರ್ನಿಂದಲೇ ಬೀಸಾಟ ಶುರು ಮಾಡಿದ ಇಂಗ್ಲೆಂಡ್ನ ಡುಕೆಟ್ ಹಾಗೂ ಸಾಲ್ಟ್ ಪವರ್ ಪ್ಲೇ ಓವರ್ ಮುಗಿಯುವ ಮುನ್ನ 60 ರನ್ ಗಳಿಸಿ ಭಾರತೀಯರ ಎದೆ ಬಡಿತ ಹೆಚ್ಚಿಸಿದರು. ಆದರೆ 6ನೇ ಓವರ್ ಕೊನೆಯ ಬಾಲ್ನಲ್ಲಿ ಮೊದಲ ವಿಕೆಟ್ ಕಬಳಿಸಿ ರವಿ ಬಿಷ್ಣೋಯಿ ಪಂದ್ಯದ ಗತಿನೇ ಬದಲಾವಣೆಗೆ ಕಾರಣರಾದರು. ಅಲ್ಲಿಂದ ಮುಂದೆ ಭಾರತದ ಬೌಲರ್ಗಳದ್ದೇ ಆರ್ಭಟ. 1 ವಿಕೆಟ್ಗೆ 61 ರನ್ನಿಂದ ಕುಸಿತ ಕಂಡ ಇಂಗ್ಲೆಂಡ್ 95 ರನ್ ಆಗುವಷ್ಟರಲ್ಲಿ ಅಮೂಲ್ಯ 4 ವಿಕೆಟ್ ಕಳೆದುಕೊಂಡಿತ್ತು. ಹ್ಯಾರಿ ಬ್ರೂಕ್ ಅರ್ಧ ಶತಕ ಗಳಿಸಿ ಇಂಗ್ಲೆಂಡಿಗರ ಮನದಲ್ಲಿ ಆಸೆ ಚಿಗುರುವಂತೆ ಮಾಡಿದರು. ಅಂತಿಮವಾಗಿ ಭಾರತೀಯ ಬೌಲರ್ಗಳು ಮೇಲುಗೈ ಸಾಧಿಸಿದ್ರಿಂದ ಇಂಗ್ಲೆಂಡ್ 166 ರನ್ ಗಳಿಸುವಷ್ಟರಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತ್ತು. ಕನ್ಕಷನ್ ಕಾರಣಕ್ಕೆ ಶಿವಮ್ ದುಬೆ ಬೌಲಿಂಗ್ ವೇಳೆ ತಂಡ ಸೇರಿದ ಹರ್ಷಿತ್ ರಾಣಾ ಕರಾರುವ ಬೌಲಿಂಗ್ನಿಂದ 3 ವಿಕೆಟ್ ಕಬಳಿಸಿದ್ರು. ಗೂಗ್ಲಿ ಸ್ಪೆಷಲಿಸ್ಟ್ ಈಸ್ಟ್ ರವಿ ಬಿಷ್ಣೋಯಿ ಕೂಡ 3 ವಿಕೆಟ್ ಗಳಿಸಿ ಭಾರತದ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಇದಾಗಿತ್ತು ವಿಶ್ವಪಥ ಟಿವಿಯಲ್ಲಿ ಕ್ರಿಕೆಟ್ನ ಚುಟುಕು ವರದಿ.